ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಬಿಸಿ ವಾಹಿನಿಯಲ್ಲಿ ಸರಣಿ ಸಂದರ್ಶನಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಸೇವಾಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ನಿಮ್ಮ ಮುಂದೆ ಕರೆತಂದು ಅವರ ಮುಂದಿನ ಗುರಿ ಏನು, ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಯಾಕೆ ಸಾಹಿತ್ಯ ಪರಿಷತ್ನ ಸಾರಥ್ಯವನ್ನ ಹಿಡಿಲಿಕ್ಕೆ ಹೊರಟಿದ್ದಾರೆ, ಇವೆಲ್ಲವನ್ನು ಕೂಡ ನಿರಂತರವಾಗಿ ನಾವು ಈ ಹಿಂದಿನ ಸರಣಿಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಇವತ್ತು ಮತ್ತೊಬ್ರು ಆಕಾಂಕ್ಷಿ ಆಗಿರ್ತಕ್ಕಂಥ ಸುಂದರೇಶ್ ಡಿ ಉಡುವಾರೆ ಇವರನ್ನ ನಿಮ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಇವರು ಹಾಸನ ಜಿಲ್ಲಾ ಬರಗಾರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರಕಲಗೂಡು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ, ಜಿಲ್ಲಾ ಸ್ಪಂದನ ಸಿರಿ ವೇದಿಕೆಯ ಕಾರ್ಯದರ್ಶಿಯಾಗಿ, ಹೀಗೆ ಸಾಕಷ್ಟು ವೇದಿಕೆಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಕನ್ನಡದ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಇವರು ಈ ಬಾರಿ ಸಾಹಿತ್ಯ ಪರಿಷತ್ತಿಗೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಹೇಳಿ ಈಗಾಗಲೇ ತಮ್ಮ ಕಾರ್ಯಚಟುವಟಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ. ಜಿಲ್ಲಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ. ಜನರು, ಸಾಹಿತ್ಯಾಸಕ್ತರು, ಸಾಹಿತ್ಯ ಅಭಿಮಾನಿಗಳು, ಸಾಹಿತಿಗಳು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಒಂದಿಷ್ಟು ಪುಸ್ತಕಗಳನ್ನು ಕೂಡ ಹೊರತಂದಿದ್ದಾರೆ. ಈ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋ ಕನ್ಸಿಟ್ಕೊಂಡು ಹೊರಟಿದ್ದಾರೆ. ಇವತ್ತು ನಾನು ನನ್ನೊಟ್ಟಿಗಿದ್ದಾರೆ, ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸುಂದರೇಶ್ ಡಿ ಉಡುವಾರೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ನಮಸ್ತೆ ಸರ್. ಆಗ್ಲೇ ಹೇಳ್ತಾ ಇದ್ದೆ ಸರ್, ನಾವ್ ಇದೊಂದು ಸರಣಿಯನ್ನ ತುಂಬಾ ಜನ ಅಂತ ಇದ್ರು ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ಅಂತ ಇದ್ರು. ಯಾಕೆಂತಂದ್ರೆ ಇನ್ನು 6-7 ತಿಂಗಳು 8 ತಿಂಗಳು ಬಾಕಿ ಇರಬೇಕಾದ್ರೆ ಈ ತರದೊಂದು ಚರ್ಚೆ, ಯಾರನ್ನ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ತರದೊಂದು ಚರ್ಚೆಯನ್ನ ಹುಟ್ಟಾಕಬೇಕು ಅನ್ನೋ ಕಾರಣಕ್ಕೆ ನಮ್ಮ ವಾಹಿನಿಯಲ್ಲಿ ಇದೊಂದು ಸರಣಿ ಪ್ರಾರಂಭ ಆಯ್ತು. ಸಾಹಿತ್ಯ ಪರಿಷತ್ ಅಂತ ಬಂದಾಗ ಒಂದಿಷ್ಟು ಸಮ್ಮೇಳನಗಳಿಗೆ ಮಾತ್ರ ಸೀಮಿತ, ಒಂದಿಷ್ಟು ಮೀಸಲಾದ ಜನಗಳಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಒಂದು ಕಪ್ಪು ಚುಕ್ಕೆಯನ್ನು ಹೊತ್ತು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸುಂದರೇಶ್ ಡಿ ಉಡುವಾರೆ ಅವರು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬರಹಗಾರರ ಸಂಘದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದೆ ಬರಹಗಾರರ ಸಂಘ. ಇವೆಲ್ಲದರ ನಡುವೆ ಇದೀಗ ಸಾಹಿತ್ಯ ಪರಿಷತ್ತಿಗೆ ಬರಬೇಕು, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೊರಟಿದ್ದೀರಿ ಸರ್. ಯಾಕೆ ಈ ಆಸೆ, ಯಾಕೆ ಈ ಆಕಾಂಕ್ಷೆ, ಅಂಡ್ ಯಾಕೆ ನಿಮ್ಗೊಂದು ಅವಕಾಶ ಕೊಡಬೇಕು ಅಂತ ನೋಡಿದಾಗ? ಸರ್, ಪ್ರಾತಃಕಾಲೀಯ ಸ್ಮರಣೀಯ ನಿರಂಜನ ಪ್ರಣವ ಸ್ವರೂಪಿಣಿ ಪದ್ಮಭೂಷಣ ಯುಗಯೋಗಿ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನ ಈ ದಿನ ಸ್ಮರಿಸುತ್ತಾ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ 72ನೇ ಪೀಠಾಧ್ಯಕ್ಷರಾದಂತಹ ವಿಶ್ವಗುರು, ಜಗದ್ಗುರು, ನಾವೀನ್ಯತೆಯ ಯುಗದ ಆಧುನಿಕ ಅಧಿಕಾರರೂ ಆದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಸ್ಮರಿಸುತ್ತಾ ನಮ್ಮ ಅನ್ನದಾತ ಗುರುಗಳು ಹಾಗೂ ಹಾಸನ ಮತ್ತು ಕೊಡಗು ಜಿಲ್ಲೆಯ ಶ್ರೀಮಠದ ಕಾರ್ಯದರ್ಶಿಗಳಾದಂತಹ ಸದ್ಗುರುಗಳಾದಂತಹ ಸಂತರೂ ಆದಂತಹ ಶ್ರೀ ಶಂಭುನಾಥ ಸ್ವಾಮೀಜಿಯವ್ರನ್ನ ನೆನೆಸ್ಕೊಳ್ತಾ, ಸರ್ ನೀವು ಇವತ್ತು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಸಾಹಿತ್ಯ ಪರಿಷತ್ತು ಒಂದು ಅರಮನೆ ಇದ್ದಂತೆ, ಇದು ಒಂದು ಅನುಭವ ಮಂಟಪ ಇದ್ದಂತೆ. ಇಲ್ಲಿ ಸಾಹಿತ್ಯಾತ್ಮಕ, ಸಾಹಿತ್ಯ ಸಂಘಟಕ ಈ ಥರದ ಚರ್ಚೆಗಳು, ವಿಚಾರಗಳು ಇಲ್ಲಿ ಹೊರಬರಬೇಕು ಸರ್. ಸಾಹಿತ್ಯ ಪರಿಷತ್ತು ಒಂದು ಲಾಬಿಯ ಕೇಂದ್ರ ಆಗಬಾರ್ದು. ಇಲ್ಲಿ ಸಮಾಜಮುಖಿಯಾಗಿ ರೈತ, ದಲಿತ, ಹಾಗೆ ಸಾಹಿತಿ, ಲೇಖಕ, ಬರಹಗಾರ, ಕವಿಗಳು, ವಿವಿಧ ಲಲಿತ ಕಲೆಗಳ ಪ್ರತಿಭಾವಂತ ಪ್ರತಿಭೆಗಳು ಇಲ್ಲಿ ಅನಾವರಣಗೊಳ್ಳಬೇಕು ಸರ್ ಸಾಹಿತ್ಯ ಪರಿಷತ್ತಲ್ಲಿ. ನಾನು 5 ವರ್ಷಗಳ ಹಿಂದೆ ಬರಹಗಾರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಇಡೀ ಹಾಸನ ಜಿಲ್ಲೆಯವರು, ಬರಹಗಾರ ಸಂಘದ ಎಲ್ಲ ಲೇಖಕರು, ಬರಹಗಾರರು, ಸಾಹಿತಿಗಳು ಒಕ್ಕೂಟದಿಂದ ನನ್ನನ್ನು ಅಧ್ಯಕ್ಷನಾಗಿ ನೀವು ಹಾಗೆ ಅಂತೇಳಿ ನನ್ನನ್ನು ನೇಮಕ ಮಾಡಿದರು ಸರ್. ಆಗ ನನಗೆ ಇಷ್ಟು ಒಂದು ಪ್ರಬುದ್ಧತೆ ಇರಲಿಲ್ಲ ಸಾಹಿತ್ಯದ ಬಗ್ಗೆ. ನಂತರ ನಿರಂತರವಾಗಿ ನಾನು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಾಗ 42 ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಸರ್ ಸಾಹಿತ್ಯದಲ್ಲಿ. 3 ವರ್ಷದಲ್ಲಿ 42 ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ಇವತ್ತು ಹಾಸನ ಜಿಲ್ಲೆ ವಿಶ್ವಾದ್ಯಂತ, ವಿಶ್ವದಲ್ಲೇ ಶ್ರೇಷ್ಠ ಮಟ್ಟದ ಸಾಹಿತಿಗಳನ್ನು ಒಳಗೊಂಡಿರೋ ಅಂಥದ್ದು. ನಾವು ಇತ್ತೀಚೆಗೆ ಭಾನುಮುಸ್ತಕ ಅವ್ರನ್ನ ನೋಡಿದ್ದೀವಿ. ಆದರೆ 1892ರಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನೋರು ಪ್ರಪಂಚದ 8 ರಾಷ್ಟ್ರಗಳಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕನ್ನಡಕ್ಕೆ ಅನುವಾದಿಸಿ 8 ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ಈ ರಾಜತಾಂತ್ರಿಕ, ಆರ್ಥಿಕತೆ ಮತ್ತು ಸಾಮಾಜಿಕ ವಿಚಾರಗಳನ್ನು ಮನದಟ್ಟು ಮಾಡಿಕೊಟ್ಟಂಥ ಪುಣ್ಯಾತ್ಮರ ಕ್ಷೇತ್ರ ಇದು ನಮ್ಮ ಹಾಸನ ಜಿಲ್ಲೆ ಸರ್. ಬಸವಪ್ಪ ಶಾಸ್ತ್ರಿಗಳು ಅಭಿನವ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಥವ್ರು,
ಕೆ ಕೃಷ್ಣಮೂರ್ತಿ ಅಂತವರು, ನಮ್ಮ ಧನ್ವಾಲೋಕ ಅಂತ ಒಂದು ಕೃತಿಯನ್ನು ಅರ್ಪಿಸಿದಂಥವರು, ಹಾಗೆ ಕಿರಂ ನಾಗರಾಜ್ನಂಥವರು, ಹಾಗೆ ಕರೀಂ ಖಾನ್ ಅವರು, ನಮ್ಮ ಬೇಲೂರಿನ ಕೃಷ್ಣಮೂರ್ತಿ ಅವರು, ರಾಜರತ್ನಂ ಅವರು, ಎಸ್ ವಿ ರಂಗಣ್ಣವರು, ಎಸ್ ಎಲ್ ಭೈರಪ್ಪನವರು, ಇಂತಹ ಘಟಾನುಘಟಿ ಮೇಧಾವಿಗಳನ್ನು ಒಳಗೊಂಡಿರೋಂಥ ನಮ್ಮ ಹಾಸನ ಜಿಲ್ಲಾ ಸಾಹಿತ್ಯ ಪರಿಷತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಮೇಧಾವಿಗಳು, ಬಹಳ ವಾಗ್ಮಿಗಳು, ಏನೋ ಸಾಹಿತ್ಯ ಪರಿಷತ್ತಲ್ಲಿ ನಮಗೆ ಎಲ್ಲೋ ಒಂದು ನಿರೀಕ್ಷೆಯನ್ನು ನಾವು ಮುಟ್ಬೋದು ಅನ್ನೋ ಒಂದು ಮನದಾಳದ ಉದ್ದೇಶದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ವಿ ಸರ್. ಆದರೆ ಅವರು ಮಾಡಿದ್ದಾದರೂ ಏನು, ಸಾಹಿತ್ಯ ಪರಿಷತ್ತಿಗೆ ಕೊಟ್ಟ ಕೊಡುಗೆ ಏನಾದರೂ ಏನು? ಒಂದು ಸಾಹಿತ್ಯ ಪರಿಷತ್ತಿನ ಸರಿಯಾದ ಒಂದು ಸಮ್ಮೇಳನಗಳನ್ನ ಮಾಡಲಿಲ್ಲ, ಒಂದು ತಾಲೂಕು ಸಮ್ಮೇಳನಗಳನ್ನ ಮಾಡಲಿಲ್ಲ, ಹೋಬಳಿ ಮಟ್ಟದ ಸಮ್ಮೇಳನಗಳು ಮಾಡಲಿಲ್ಲ, ಒಂದು ದಲಿತ ಸಾಹಿತ್ಯ ಸಮ್ಮೇಳನ ಮಾಡಲಿಲ್ಲ, ಒಂದು ಜಾನಪದ ಸಾಹಿತ್ಯ ಸಮ್ಮೇಳನಗಳು ಮಾಡಲಿಲ್ಲ, ಸರಿಯಾದ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ, ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಲಿಲ್ಲ. ಬರಹಗಾರರು ಎಷ್ಟೊಂದು ವೇದನೆ ಅನುಭವಿಸಿದ್ದಾರೆ ಸರ್. ಸಾಹಿತಿಗಳು, ಲೇಖಕರು, ಕವಿಗಳು, ವೇದಿಕೆಗಳಿಲ್ಲ. ಸಾಹಿತ್ಯ ಪರಿಷತ್ತು ನಮ್ಮ ನಾಡಿನ, ನಮ್ಮ ಭಾಷೆಯ ಅಸ್ಮಿತೆ, ಆ ಅಸ್ಮಿತೆಯನ್ನು ಯಾವ ರೀತಿ ಕಾಪಾಡಬೇಕು ಸರ್? ಆ ನಿಟ್ಟಿನಲ್ಲಿ ಯಾರೋ ಒಂದು ಪ್ರಶ್ನೆಯನ್ನು ಮಾಡಲಿಲ್ಲ. ಏನೋ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಯಾವಾಗ ಮಾಡಿದ್ದು? ಅಧಿಕಾರದಲ್ಲಿದ್ದಂಥ ಅವಧಿನಲ್ಲೇ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಅಲ್ಲ. ಅದು ನಮಗೆ ಬೇಸರ ಅಂತಂದಿದ್ದಂಥದ್ದು. ಕೊಟ್ಟ ಕುದುರೆಯ ನೇರ ನರಿಯದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾರೆ. ಇದ ಕಾಣದವ ನರಮೂರು ಲೋಕದಲ್ಲಿ ಅಲ್ಲನವ ಹೊತ್ತುಕೊಂಡು ತೊಳಲಾಡಿ ನೆರಳಾಡಿ ಅವನೆಂತ ಬಲ್ಲವನು ಅಲ್ಲಮ ಪ್ರಭು ಗುರುವೇಶ್ವರನ ಅಂತ ಹೇಳಿ ನಮ್ಮ ಅಲ್ಲಮ ಪ್ರಭು 12ನೇ ಶತಮಾನದಲ್ಲೇ ಇಂಥವ್ರನ್ನ ನೋಡೇ ನಾವು ವಚನವನ್ನು ಬರೆದ್ರು ಅಂತ ನನಗೆ ಈಗ ಅನಿಸ್ತಾ ಇದೆ ಸರ್. ನನಗೆ ಎಷ್ಟೊಂದು ಕೆಲಸಗಳನ್ನ ಮಾಡ್ಬೋದು ಸರ್. ಈ ಹಿಂದೆ ಇದ್ದ ಅಧ್ಯಕ್ಷರು ಸಿಕ್ಕ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿಲ್ಲ, ಹಂಗಾಗಿ ನನ್ಗೊಂದು ಅವಕಾಶ ಕೊಡಿ, ನಾವು ಸದುಪಯೋಗ ಪಡಿಸ್ಕೊಳ್ತೀವಿ ಅಂತ. ಜಿಲ್ಲಾ ಅಧ್ಯಕ್ಷರು ಒಬ್ಬರೇ ಅಲ್ಲ ಸರ್, ತಾಲೂಕು ಅಧ್ಯಕ್ಷರುಗಳು ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ ಸರ್. ಜಿಲ್ಲಾ ಅಧ್ಯಕ್ಷರು ಅವರ ಒಂದು ಬದ್ಧತೆ ಇಟ್ಕೊಂಡು, ಒಂದು ಉದ್ದೇಶ ಇಟ್ಕೊಂಡು ಸಾಹಿತ್ಯ ಪರಿಷತ್ತನ್ನ ಪ್ರವೇಶ ಮಾಡಿ ಸಾಹಿತ್ಯ ಪರಿಷತ್ತಿನಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ತಾಲೂಕು ಘಟಕಗಳಿಗೆ ತೋರಿಸ್ಕೊಡ್ಬೋದಾಯಿತು, ಹೋಬಳಿ ಘಟಕಗಳನ್ನು ಆಕ್ಟಿವೇಟ್ ಮಾಡ್ಬೋದಾಯಿತು. ಅವರಿಗೆ ಬದ್ಧತೆ ಇಲ್ಲ ಅಂದಮೇಲೆ ಸಾಹಿತ್ಯ ಪರಿಷತ್ತಿನ ಏನಾಗುತ್ತೆ ಸರ್? ನಾನು ಒಬ್ಬ ಕಟ್ಟಾಯ ಹೋಬಳಿನಲ್ಲಿ ಏನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಅವರಿಗೆ ನಾವು ಹೋರಾಡಿದ್ವಿ ಸರ್. ಹೋರಾಟಗಳನ್ನ ಮಾಡಿದ್ವಿ, ಅವರಿಗೆ ಸಹಕಾರ ಕೊಟ್ವಿ, ಬೆಂಬಲ ಕೊಟ್ವಿ, ಓಟ್ ಹಾಕ್ಸಿದ್ವಿ. ಸಿಕ್ಕಿದಂಥ ಪ್ರತಿಫಲ ಏನು? ನನ್ನಂತರು ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ನೊಂದಿದ್ದಾರೆ ಸರ್. ಅವ್ರಿಗೆ ಏನೂ ಮಾಡೋಕ್ಕಾಗದೆ ಕೈ ಕಟ್ಟಿ ಕೂರೋಂಥ ಸಂದರ್ಭ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಬರಹಗಾರ ಸಂಘದ ಅಧ್ಯಕ್ಷನಾದ ಮೇಲೆ ನಿರಂತರವಾಗಿ ಸರ್ ತಿಂಗಳಿಗೆ 1, 2 ಸಣ್ಣದ್ದು ದೊಡ್ಡದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಮಾಡಿದೆ ಸರ್. ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದೆ. ರಾಮಸ್ವಾಮಿ ಅಯ್ಯಂಗಾರ್ ಅಂತಹ ಒಬ್ಬ ಜಾನಪದ ವಿದ್ವಾಂಸ, ಜಾನಪದ ವಿಜ್ಞಾನಿ ಅಂತ ಕರೀತಾರೆ ಅವ್ರನ್ನ, ಅಂಥ ಒಬ್ಬ ಮಹಾ ಮೇಧಾವಿ ವ್ಯಕ್ತಿ ಸಾಹಿತಿಯನ್ನ ಈ ಜಿಲ್ಲೆ ಸ್ಮರಿಸುವಂಥ ಕೆಲಸ ಮಾಡಲಿಲ್ಲ. ಆನಾಕ್ರೂನನ ಅಂತ ಒಂದು ಸ್ಮರಿಸುವಂಥ ಕೆಲಸ ಮಾಡಲಿಲ್ಲ. ಎಸ್ ವಿ ರಂಗಣ್ಣವರಂಥವ್ರನ್ನ ಸ್ಮರಿಸುವಂಥ ಕೆಲಸ ಮಾಡಲಿಲ್ಲ. ನಾನು ಆನಾಕ್ರೂರವರ ಸ್ಮರಣಾರ್ಥ ಶತಕವಿಗಳಿಂದ ಕವಿಗೋಷ್ಠಿ ಕಾರ್ಯಕ್ರಮ ಮೂಲಕ ಪ್ರಾರಂಭ ಮಾಡಿದೆ ಸರ್. ನಾನು 114 ಕವಿಗಳು ನಮ್ಮ ಅರ್ಕಗೋಡು ಶಿಕ್ಷಕರ ಭವನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಪಾಲ್ಗೊಂಡಿದ್ರು. ಸೊ ಈ ಸಾಹಿತ್ಯ ಪರಿಷತ್ತಿಗೆ ಒಂದು ಆಲ್ಟರ್ನೇಟ್ ಅಂತ ಮಾಡಿದ್ದ ಜಿಲ್ಲಾ ಬರಹಗಾರ ಸಂಘ ಸರ್. ಎಲ್ಲಿ ಅವಕಾಶಗಳು ಸಿಗೋದಿಲ್ಲ ಪ್ರತಿಭೆಗಳಿಗೆ, ಅವ್ರ ಪ್ರತಿಭೆಯನ್ನು ಹೊರ ಹಾಕೋದಕ್ಕೆ ಒಂದು ವೇದಿಕೆ ಬೇಕಾಗತ್ತೆ ಸರ್. ಅದೇ ಆಲ್ಟರ್ನೇಟ್ ವೇದಿಕೆ. ಹೌದು ಸರ್, ಖಂಡಿತ. ಇವ್ರು ಮಾಡೋಕ್ಕಾಗ್ದೋದನ್ನ ನಾವು ನಮ್ಮ ವೇದಿಕೆಯಲ್ಲಿ ಮಾಡ್ಕೆ ಬಂದಿದ್ದೀವಿ ಸರ್. ಈ ಕಳೆದ 5 ವರ್ಷದಲ್ಲಿ ಜಿಲ್ಲಾ ಬರಹಗಾರ ಸಂಘದಿಂದ ಏನೇನ್ ಮಾಡಿರ್ಬೋದು ಸರ್? ಕ್ವಿಕ್ ಆಗಿ ಹೇಳ್ತಾ ಸರ್. ನಾನು 5 ವರ್ಷಗಳಿಂದ 42 ಕಾರ್ಯಕ್ರಮಗಳು ಮಾಡಿದ್ದೀನಿ ಸರ್. 42 ಕೃತಿಗಳನ್ನು ವಿಮರ್ಶೆ ಮಾಡಿಸಿದ್ದೀನಿ, ಬಿಡುಗಡೆ ಮಾಡಿಸಿದ್ದೀನಿ ಸರ್. ಹಾಗೆ 100 ಪ್ರತಿಭೆಗಳಿಗೆ ರಂಗಭೂಮಿ ಗೀತಗಾಯಕರಿರ್ಬೋದು, ಜಾನಪದ ಕಲಾವಿದರು ಇರ್ಬೋದು, ಭಾವಗೀತೆಯರಿರ್ಬೋದು, ಸಂಗೀತಗಾರರಿರ್ಬೋದು, ಭರತನಾಟ್ಯರಿರ್ಬೋದು, ಗಮಕಿಗಳಿರ್ಬೋದು, ಎಲ್ಲ ಚಿತ್ರಕಲಾವಿದರಿರ್ಬೋದು, ಇವರೆಲ್ಲವನ್ನು ಒಳಗೊಂಡಂತೆ ಕವಿ ಕಾವ್ಯ ಗಾಯನ ಕಲಾ ಕುಂಚ ಅಂತ ಹೇಳಿ ಹಾಗೂ ವಿಮರ್ಶೆ
ಅಂತ ಹೇಳಿ 4 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸರ್. 4 ಕಾರ್ಯಕ್ರಮಗಳು ಎಲ್ಲ ಪ್ರತಿಭೆಗಳನ್ನು ಒಂದೇ ವೇದಿಕೆ ಮೇಲೆ ತರೋ ಅಂಥ ಕೆಲಸವನ್ನು ಮಾಡಿದ್ದೀನಿ. ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ 2 ವರ್ಷಗಳ ನಿರಂತರ 2 ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಮಾಡಿದೆ. ಆಟಗಾರರನ್ನ ಕರೆಸ್ದೆ, ಡೊಳ್ಳು ಕುಣಿತ ಅವ್ರು ಕರೆಸ್ದೆ, ವೀರಗಾಸೆ ಅವ್ರನ್ನ ಕರೆಸ್ದೆ. ಅಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಬಳಸ್ಕೊಂಡೆ, ಸ್ಥಳೀಯರ ಸಹಕಾರವನ್ನು ತಗೊಂಡೆ, ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ನಾನು ಮಾಡಿದೆ ಸರ್. ಅದು ನನಗೆ ಬರೋವಂಥ ಸಂಬಳದ ದುಡ್ಡಲ್ಲೂ ಸಹ ನಾನು ಅದಕ್ಕೆ ಶೇರ್ ಹಾಕಿದ್ದೀನಿ ಸರ್. ಸ್ಥಳೀಯರ ಸಹಕಾರವನ್ನು ತೊಗೊಂಡಿದ್ದೀನಿ. ಇವತ್ತು ನಮ್ಮನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಒಟ್ಟಿನ ಕುಟುಂಬ ಸರ್ ನಂದು. ನನ್ನ ಅಣ್ಣ ಎಲ್ಲ ಒಟ್ಟಿಗೆ ಇರೋ ಅಂಥದ್ದು. ನಾನು ಮಾಡ್ತಾ ಇರೋಂಥ ಕೆಲಸಕ್ಕೆ ನನ್ನ ಕುಟುಂಬ ತುಂಬ ಸಹಕಾರ ಕೊಡ್ತಾಯಿದೆ ಸರ್. ಹಾಗಾಗಿ ಯಾಕೆ ಈ ಥರದ್ದೆಲ್ಲ ಆಯಿತು ಅಂತ ಚಿಂತನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಕರ ವೃಂದದವರು, ಸಾಹಿತಿಗಳು, ಕಲಾವಿದರು ಇವರೆಲ್ಲ ಕೂತು ಚಿಂತನೆ ಮಾಡ್ತಾ ಇದ್ದಾಗ ಸುಂದರೇಶ್ಗೊಂದು ಅವಕಾಶ ಯಾಕೆ ಕೊಡಬಾರ್ದು? ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸಲ ನವೆಂಬರ್ 2ನೇ ತಾರೀಕು ಅಲ್ಮಿಡಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ, ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ. ಈಗ HJ ಲಕ್ಕಪ್ಪೇಗೌಡರು ಅಂತ ಒಬ್ಬ ಮೇಧಾವಿ ಸ್ಥಳೀಯ ದೇಶೀಯ ಕವಿಯವರು, ಒಂದು ರೀತಿ ಹೇಳಬೇಕು ಅಂದರೆ ಅಂಥ ಕವಿಯನ್ನು, ಅಂಥ ವಿಶ್ರಾಂತ ಕುಲಪತಿಗಳನ್ನು ಮರೆತರು. ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಮಾಡಿದೆ. SV ರಂಗಣ್ಣವರ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿದೆ. SR ಭೈರಪ್ಪನವರ ಸ್ಮರಣ ಕಾರ್ಯಕ್ರಮಗಳನ್ನು ಮಾಡಿದೆ. ನಿಂತ ನೀರಾಗದೆ ನಿರಂತರವಾಗಿ ನಾನು ಕಾರ್ಯಕ್ರಮಗಳನ್ನು ಮಾಡ್ಕೆ ಬಂದಿದ್ದೀನಿ ಸರ್. ಹಾಗಾಗಿ ನಾನು ಸಾಹಿತ್ಯಕ್ಕೆ 8 ಕೃತಿಗಳನ್ನು ಬರ್ಕೊಟ್ಟಿದ್ದೀನಿ ಸರ್. ನಿಮಗೆ ನಾನು ಆ ಸಾಹಿತ್ಯ ಕೃತಿಗಳನ್ನ ನೋಡಿ ಸರ್ ಅಂತ ಹೇಳಿ ನಿಮಗೆ ಕೊಟ್ಟೆ. ಅರಕಲಗೂಡು ಗತ ವೈಭವ ಇವತ್ತು ನನಗೊಂದು ಅಧ್ಯಯನ ಗ್ರಂಥ, ಸಂಶೋಧನಾ ಗ್ರಂಥ. ಅದು ಇವತ್ತು ನನ್ನ ಒಂದು ಗ್ರಂಥದ ಆಧಾರದ ಮೇಲೆ 2 ಜನ PhD ಮಾಡೋ ಅಂಥವ್ರು ಅದನ್ನು ತಗೊಂಡೋದ್ರು. ನನಗಿದು ಬೇಕು ಸರ್, ನಿಮ್ಗೆ ಒಗ್ಸ್ಬೇಕು, ನಾನು PhD ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅರಕಲಗೂಡು ಸಾಂಸ್ಕೃತಿಕ ನೆಲೆಗಳ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ನಾವು ಸಾಕಷ್ಟು ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀನಿ ಸರ್. ನನ್ನದೇ ಆದಂಥ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಅದು ಜನರ ಬಾಯಿಂದ ಸೃಷ್ಟಿಯಾಗಿದ್ದು. ಸುಂದರೇಶ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಸರ್. ನಮ್ಮ ಹಾಸನದಲ್ಲಿ ಎಂತೆಂತಹ ಪ್ರತಿಭಾವಂತರು, ಸ್ಕಾಲರ್ಸ್ಗಳು, ಮೇಧಾವಿಗಳು, ಸಾಕಷ್ಟು ಜನ ಪ್ರಬುದ್ಧರಿದ್ದಾರೆ ಸರ್. ಇಲ್ಲಿಯವರನ್ನೇ ಬಳಸ್ಕೊಂಡ್ರೆ ನಮ್ಮ ಸಾಹಿತ್ಯ ಪರಿಷತ್ತನ್ನು ಸಮೃದ್ಧವಾಗಿ ಬೆಳೆಸ್ಬೋದು ಸರ್. ಎಲ್ಲೋ ಬೆಂಗಳೂರಿನವರು, ಮೈಸೂರಿನವರು ಅವರು ಇವರು ಕರೆಸಿ ಇಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ತನ್ನ ಮೇಲೊತ್ತಿಗೆ ತೋರಿಸ್ಕೊಳ್ಳೋದಕ್ಕಿಂತ ನಮ್ಮಲ್ಲೇ ಇದ್ದಾರೆ ಸರ್, ಸಾಕಷ್ಟು ಪ್ರತಿಭೆಗಳಿದ್ದಾರೆ ಸರ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ. ಅದೇ ಸರ್, ನಾನು ಕೂಡ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಈಗ ಆಲ್ರೆಡಿ ಒಂದು ಲೈಮ್ ಲೈಟಿಗೆ ಬಂದು ದಾಟಿ ಹೋಗಿರೋರು ಪುಸ್ತಕ ಬಿಡುಗಡೆ ಮಾಡೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಹೌದು ಸರ್. ಅಥವಾ ಅವ್ರ ಕೃತಿಗಳನ್ನ ಪ್ರಕಟಣೆ ಮಾಡ್ಕೊಳ್ಳೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ, ಈಸಿ ಆಕ್ಸೆಸ್ ಅವ್ರಿಗಲ್ಲ. ಬಟ್ ಯುವ ಬರಹಗಾರರು ಇದಾರಲ್ಲ, ನಮ್ಮಂತರ ಯಾರೋ ಯುವ ಬರಹಗಾರರು ಈಗೇನೋ ಬರೀಬೇಕು ಅಂತ ಒಂದು ಹಂಬಲ ಇಟ್ಕೊಂಡು ಹೊರಟಿರ್ತೀವಿ. ಇಂಥವ್ರಿಗೊಂದು ವೇದಿಕೆ ಸೃಷ್ಟಿ ಆಗಬೇಕು, ಇಂಥವ್ರಿಗೊಂದು ಅವಕಾಶ ಸಿಗಬೇಕು. ಈಗ ಕವಿಗೋಷ್ಠಿ ಅಂದಾಕ್ಷಣಕ್ಕೆ ಯಾರೋ ABCD ಅನ್ನೋರೇ 4 ಜನ ಕೂರಬಾರ್ದು, ಹೊಸರಿಗೆ ಅವಕಾಶ ಸಿಗಬೇಕು ಅನ್ನೋದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಜನ ಅದನ್ನ ಕೇಳ್ತಾರೆ, ನಿರೀಕ್ಷೆಯಲ್ಲಿದ್ದಾರೆ ಸರ್. ನನ್ನ ವೇದಿಕೆಯಲ್ಲಿ ಸರ್ 1000ಕ್ಕೂ ಹೆಚ್ಚು ಪ್ರತಿಭೆಗಳು ಹೊರ ಬಂದಿದ್ದಾರೆ ಸರ್. 100 ಜನ ಕವಿಗಳಿಗೆ ಅವಕಾಶ ಕೊಟ್ಟಿದ್ದೀನಿ, ಯುವ ಪ್ರತಿಭೆಗಳಿಗೆ, ಯುವ ಕವಿಗಳಿಗೆ. ಅದು ಪದವಿ ಓದ್ತಾ ಇರೋ ಅಂಥವು, ಸ್ನಾತಕೋತ್ತರ ಪದವಿ ಓದ್ತಾ ಇರೋ ಅಂಥವ್ರು, PUC ಓದ್ತಾ ಇರೋ ಅಂಥವು, ಹೈಸ್ಕೂಲ್ ಓದ್ತಾ ಇರೋ ಅಂಥ ಮಕ್ಕಳಿಗೆಲ್ಲ ಅವಕಾಶಗಳು ಕೊಟ್ಟು ಎಲ್ಲೋ ಒಂದು ರೀತಿ ಈ ಕಾರ್ಯಕ್ರಮಗಳು ಸಾರ್ಥಕ ಆಗಬೇಕು, ಬೇರೆಯವ್ರಿಗೆ ಸ್ಫೂರ್ತಿ ಆಗಬೇಕು. ಇದರಿಂದ ನಮ್ಮ ಸಾಹಿತ್ಯ ಪರಿಷತ್ತನ್ನು, ಕನ್ನಡ ನಾಡನ್ನು ಕಟ್ಟಬೇಕು, ಈ ಭಾಷೆಯನ್ನು ಉಳಿಸ್ಬೇಕು ಅನ್ನೋ ಒಂದು ಮನೋಭಾವ ನನ್ನಲ್ಲಿ ಅದೇನೋ ಒಂದು ನನ್ನ ರಕ್ತಗತವಾಗಿ ಬಂದಿದೆ ಸರ್. ನನ್ನ ಸ್ವಾರ್ಥಕ್ಕಾಗಿ ನಾನು ಯಾವುದನ್ನೂ ಮಾಡ್ಕೊಂಡಿಲ್ಲ ಸರ್. ಎಲ್ಲ ಸಮಾಜ ಸೇವೆಗೆ ನನ್ನ ಜೀವನನ ಮುಡುಪಾಗಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಸರ್, ಸಾಹಿತ್ಯ ಪರಿಷತ್ತನ್ನ, ಸಾಹಿತ್ಯದ ತೇರನ್ನ ಜಿಲ್ಲೆಯಲ್ಲಿ ಯಾವ ಮಾರ್ಗದಲ್ಲಿ ತಗೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ ಸರ್? ನಿಜವಾಗ್ಲೂ ನೀವು ಇದು ಒಳ್ಳೆ ಪ್ರಶ್ನೆ ಸರ್. ಯಾರೇ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗ್ತೀನಿ ಅಂತ ಬಂದವನು, ಅವನಿಗೆ ಮೊದಲು ಬದ್ಧತೆ ಇರಬೇಕು ಸರ್. ಆ ಹುದ್ದೆಯ ಬಗ್ಗೆ ಪ್ರೀತಿ ಇರಬೇಕು, ಅದನ್ನು ಆದರದಿಂದ ಸ್ವಾಗತಿಸಬೇಕು ಸರ್, ಮತ್ತು ಪ್ರಾಮಾಣಿಕತೆ ಇರಬೇಕು ಸರ್. ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ಸರ್, ಈ ಜಿಲ್ಲೆಯಲ್ಲಿ, ಈ ಜಿಲ್ಲೆಯ ಪ್ರಬುದ್ಧ ಆಜೀವ ಸದಸ್ಯರುಗಳು, ಶಿಕ್ಷಕರ ವೃಂದದವರು, ಹಾಗೆ ನಮ್ಮೆಲ್ಲ ಹಿತೈಷಿಗಳು ಒಂದು ಅವಕಾಶ ಕೊಟ್ಟರೆ ಸರ್, ಇಡೀ ರಾಜ್ಯ ನಮ್ಮ ಹಾಸನ ಜಿಲ್ಲೆಯ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ನಾನು ಕಾರ್ಯಕ್ರಮಗಳನ್ನು ಮಾಡ್ತೀನಿ ಸರ್. ನಿಮಗೆ ನಾನು 1-2 ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಾನೊಬ್ಬರು ಮನೆಗೆ ಹೋಗಿದ್ದೆ ಸರ್ ಮೊನ್ನೆ, ಒಂದು 15 ದಿವಸದಲ್ಲಿ. 20 ವರ್ಷದ ಹಿಂದೆ ಅವರು ಒಂದು ಕವನ ಸಂಕಲನವನ್ನು ಬರೆದಿದ್ದಾರೆ.
ಅದನ್ನು ಹೇಗೆ ಪ್ರಿಂಟ್ ಹಾಕಿಸ್ಬೇಕು, ಅದು ಹೇಗೆ ಹೊರತರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನದ ಭಾವನೆಗಳನ್ನು, ಮನದಾಳದ ನೋವುಗಳನ್ನು, ಸಂತೋಷಗಳನ್ನು ಅವೆಲ್ಲ ಪದಗಳಲ್ಲಿ ಬರೆದು ಒಂದು ಕವನವನ್ನು ಕಟ್ಟಿದ್ದಾರೆ. ನಾನು ಹಿಂಗೆ ಮಾತಾಡ್ತಾ ಕಾಫಿ ಕುಡಿತಿದ್ದಾಗ, ಸರ್ ನಾನು ಹಿಂಗೆ ಬರೆದಿದ್ದೀನಿ, ಅದೇನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದರು. ನಾನು ಆಗ ತೆಗೆದು ನೋಡಿ ಆ ಕ್ಷಣದಲ್ಲೇ ಒಬ್ಬರನ್ನ DTP ಮಾಡೋರನ್ನ ಅಲ್ಲಿ ಬರೋಕ್ಕೆ ಹೇಳಿ, ಇದನ್ನೆಲ್ಲ DTP ಮಾಡಿಸ್ಕೊಡಿ ಅಂತ ಹೇಳಿ DTP ಮಾಡಿಕೊಟ್ರು. 25ನೇ ತಾರೀಕು ಅವ್ರ ಮನೆಗೆ ಹೋದೆ. 30ನೇ ತಾರೀಕಿಗೆ DTP ಆಗಿ ಬೆನ್ನೋಡಿ ಮುನ್ನೋಡಿ ಎಲ್ಲ ಆಯಿತು. ಅವ್ರದ್ದು 15ನೇ ತಾರೀಕು ಕೃತಿ ಬಿಡುಗಡೆ ಮಾಡಿದೆ ಸರ್. ಅವ್ರ ಹತ್ರ ಒಂದು ನಯ ಪೈಸೆ ನಾನು ದುಡ್ಡು ತೊಗೊಂಡಿಲ್ಲ. ಅವ್ರ ಕಣ್ಣೀರು ಹಾಕಿದ್ರು ಸರ್. ನಿಮ್ಮಂಥವ್ರಿಗೆ ಈ ಪರಿಷತ್ ಏನಾದ್ರು ಸಿಕ್ಕಿದರೆ ಇನ್ನೆಷ್ಟು ಜನರಿಗೆ ಅವಕಾಶ ಕೊಡ್ತೀರಿ ಅಂತ. ನಮ್ಮ ಸಕಲೇಶ್ಪುರದ ಲಲಿತಾ ಮೇಡಮ್ ಅಂತ ಸರ್, ದೊಡ್ಡ ಸಾಹಿತಿ ಅವರು, 12ಕ್ಕೂ ಹೆಚ್ಚು ಕೃತಿಗಳು ಬರೆದಿದ್ದಾರೆ ಸರ್. ಅವರು ಒಂದು ಕೃತಿನೂ ಸಹ ಒಂದು ದೊಡ್ಡ ಒಂದು ಒಳ್ಳೆ ಉತ್ತಮವಾದ ವೇದಿಕೆಯಲ್ಲಿ ಬಿಡುಗಡೆ ಆಗಿಲ್ಲ. ಮೊನ್ನೆ ನಾನು ಅರ್ಕಲಗೋಡಲ್ಲಿ HG ಲೆಕ್ಕಪ್ಪೇಗೌಡರನ್ನ ಒಂದು ವಿಶ್ರಾಂತ ಕುಲಪತಿಗಳ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿದಾಗ ಆ ಕೃತಿ ಬಿಡುಗಡೆ ಮಾಡಿ ನಮ್ಮ ಪರಮೇಶ್ ಮಳಬಳು ಅವ್ರ ಕೈಲಿ ವಿಮರ್ಶೆ ಮಾಡಿಸ್ತು. ಅತ್ಯದ್ಭುತವಾಗಿ ಬಂತು. ಅವರು ಸಹ ಭಾಳ ಒಂದು ಅವ್ರ ಮನದಾಳದಲ್ಲಿ ಏನು ಇತ್ತು ನೋವುಗಳು, ಸಂತೋಷ ಎಲ್ಲ ಹಂಚ್ಕೊಂಡ್ರು ಸರ್. ಈ ಥರದ್ದು 42-43 ಜನದ್ದು ಪುಸ್ತಕಗಳನ್ನು, ಕೃತಿಗಳನ್ನು ವಿಮರ್ಶೆ ಮಾಡಿಸಿದ್ದೀನಿ, ಬಿಡುಗಡೆ ಮಾಡಿಸಿದ್ದೀನಿ ಸರ್. ನನ್ನ ಕೃತಿಗಳನ್ನ ನಾನು ಬಿಡುಗಡೆ ಮಾಡಿಸ್ಕೊಳಕ್ಕಾಗಿಲ್ಲ ಜಾಸ್ತಿ. ಈ ಥರ ನಿರಂತರವಾಗಿ ನಾನು ಕಾರ್ಯಕ್ರಮಗಳನ್ನು ಮಾಡ್ಕೊಬಂದಿದ್ದೀನಿ ಸರ್. ಹಾಗಾಗಿ ನನಗೊಂದು ಅವಕಾಶವನ್ನು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಸರ್ ಸಾಹಿತ್ಯ ಪರಿಷತ್ತನ್ನು ನಾನು ದುರುಪಯೋಗಪಡಿಸ್ಕೊಳ್ಳಲ್ಲ ಸರ್. ಸಾಹಿತ್ಯ ಪರಿಷತ್ತು ಲಾಬಿಯ ಕೇಂದ್ರ ಆಗಬಾರ್ದು ಸರ್. ಅದು ನಿಂತ ನೀರಾಗಬಾರ್ದು, ನಿಷ್ಕ್ರಿಯ ಆಗಬಾರ್ದು. ನಾನೇನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಅಲ್ಲ ಸರ್. ಯಾವುದೋ ಚಿನ್ನ ಬೆಳ್ಳಿ ಅಂಗಡಿ ಮಾರವಾಡಿಗಳ ಗಿರಾಕಿ ಮಧ್ಯವರ್ತಿ ಅಲ್ಲ ಸರ್. ನಾನೊಬ್ಬ ಬರಹಗಾರ, ನಾನೊಬ್ಬ ರೈತನ ಮಗ, ಬಡವರ ಮಗ. ನಮ್ಮ ತಂದೆಯವರು ಗಾಡಿ ಬಾಡಿಗೆ ಹೊಡೆದು ನನ್ನನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನನ್ನ ಮೇಲಿದೆ ಸರ್. ಏಕೆಂದರೆ ನಮ್ಮ ಪರಿಸರ ಆ ಥರ ಬಡತನದಲ್ಲೇ ಬಂದಂಥದ್ದು. ಈಗೆಲ್ಲ ನಾವೊಂದು ಕೆಲಸಕ್ಕೆ ಸೇರ್ಕೊಂಡು ಅನ್ನ ಬಟ್ಟೆಗೆ ನೇರವಾಗಿದ್ವಿ ಸರ್. ಹಾಗಾಗಿ ನನಗೆ ಕಷ್ಟ, ಸುಖಗಳು, ನೋವು ಎಲ್ಲ ಗೊತ್ತಿದೆ ಸರ್. ನಾನು ಆಳವಾಗಿ ನನ್ನ ದುಃಖಗಳನ್ನು ಯಾರ ಜೊತೆಲಿ ಹೇಳ್ಕೊಳಕ್ಕೆ ಹೋಗಲಿ, ನಾನೇ ಅನುಭವಿಸಿ ಹತ್ತಿದ್ದೀನಿ ಎಷ್ಟೋ ಬಾರಿ. ಸಾಹಿತ್ಯ ಪರಿಷತ್ತಲ್ಲೂ ನಾನು ಇವೆಲ್ಲ ಗಮನಿಸಿದಾಗ ಯಾಕೆ, ಎಲ್ಲಿ ನಾವು ಎಡವಿದ್ವಿ, ಯಾಕೆ ಈ ಥರ ಆಯಿತು, ನಮ್ಮ ಜಿಲ್ಲೆಯ ಜನ ಯಾಕೆ ಈ ಥರದ್ದೊಂದು ಎಲ್ಲೋ ಒಂದು ಕಡೆ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಒಂದು ನನಗೆ ನೋವಿದೆ ಸರ್. ಅದು ಒಂದಾದರೆ, ಇನ್ನೂ ಅಧಿಕಾರದಲ್ಲಿ ಇದ್ದಾಗಲೇ ಇನ್ನೂ ಮಾಡಬೇಕಾದ ಕೆಲಸಗಳು ಸಾಕಷ್ಟಿದ್ದಾವೆ. ಅಂಥದ್ರಲ್ಲೇ ಯಾರನ್ನೋ ಒಬ್ರನ್ನ ಕರ್ಕೊಂಡು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಿರಲ್ಲ ಸರ್. ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಿರಲ್ಲ ಸರ್. ನಿಮ್ಮಂಥವ್ರು ಪ್ರಬುದ್ಧರು ವಾಗ್ಮಿಗಳು ಜಿಲ್ಲೆಯ ಜನ ಎಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ರು, ಅಭಿಮಾನ ಇಟ್ಕೊಂಡಿದ್ದಾರೆ, ಗೌರವ ಇಟ್ಕೊಂಡಿದ್ರು. ಎಷ್ಟೆಲ್ಲ ಕಾಣದ ಶಕ್ತಿಗಳು ನಿಮಗೆ ಕೆಲಸ ಮಾಡಿ ನಿಮ್ಮನ್ನು ಒಂದು ಪವಿತ್ರವಾದಂಥ ಕ್ಷೇತ್ರಕ್ಕೆ ಕೂರಿಸಿದ್ರು. ಅದು ಸರಸ್ವತಿಯ ಧ್ಯಾನ ಪೀಠ. ಅಂಥ ಒಂದು ಪೀಠದ ಮೇಲೆ ನೀವು ಕೂತ್ಕೊಂಡು ಅದನ್ನು ನಿಭಾಯಿಸೋಕ್ಕಾಗ್ದೇ ಮತ್ತಾರೋ ಒಬ್ಬರನ್ನ ಕರ್ಕೊಬಂದು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ, ಸಾಹಿತ್ಯ ಪರಿಷತ್ತಿನ ಅಸ್ಮಿತೆಯಲ್ಲ ತನ್ನ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತಿರಲ್ಲ ಸರ್. ನಾನು ಅದನ್ನೇ ಹೇಳಕ್ ಹೊರಟೆ ಸರ್. ಈಗ ಆಲ್ರೆಡಿ ಒಂದು 6-7 ತಿಂಗಳಾಗಿರ್ಬೇಕು ಈಗ ಆಲ್ರೆಡಿ ಪ್ರಚಾರ ಸ್ಟಾರ್ಟ್ ಆಗಿ, ಎಲ್ಲರೂ ಕೂಡ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ನೀವಾಗ್ಲೇ ಹೇಳ್ತಾ ಇದ್ರಿ ನಾನು ರೈತನ ಮಗ ಇದ್ದೀನಿ, ತಂದೆ ಎಷ್ಟು ಕಷ್ಟಪಟ್ಟು ನನ್ನ ಇಲ್ಲಿ ಕರ್ಕೊಂಡ್ಬಂದ್ರು ಅಂತ ಹೇಳ್ತಾ ಇದ್ರಿ. ಬಟ್ ಈಗ ಆಲ್ರೆಡಿ ಸಾಹಿತ್ಯ ಪರಿಷತ್ ಮೇಲೆ ಕಣ್ಣಿಟ್ಟಿರೋ ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಎಲ್ಲೆಡೆ ಪ್ರಚಾರಗಳು ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಜನರ ತಲೆಯಲ್ಲಿ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ಈ ಸಲ ಸಾಹಿತ್ಯ ಪರಿಷತ್ ಯಾವ MLA ಎಲೆಕ್ಷನ್ಗೂ ಕಮ್ಮಿ ಇಲ್ಲಪ್ಪ, ಆ ತರ ನಡೆಯುತ್ತಂತೆ ಅನ್ನೋ ತರದೊಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿದೆ. ಬಹಳ ಆತಂಕಕಾರಿ ಸಂಗತಿ ಇದು. ಈ ನಡುವೆ ಅಧ್ಯಕ್ಷರು ಈಗ ಆಲ್ರೆಡಿ ಒಬ್ಬರ ಪರವಾಗಿ ಪ್ರಚಾರವನ್ನು ಬಹಿರಂಗವಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೀವು ಆಲ್ರೆಡಿ ಜಿಲ್ಲೆಯಲ್ಲಿ ಸಾಕಷ್ಟು ನೀವು ಕೂಡ ಒಂದಿಷ್ಟು ಪ್ರಚಾರ ಮಾಡಿದ್ದೀರಿ, ಜನಗಳನ್ನ ಭೇಟಿ ಮಾಡ್ತಾ ಇದ್ದೀರಿ. ಏನಂತಾರೆ ಸರ್ ಜನ? ಅಂಡ್ ಈ ಬೆಳವಣಿಗೆ ಇದೆಯಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿಗೆ ಬಂದು ಸಾಹಿತ್ಯ ಪರಿಷತ್ತನ್ನ MLA ಎಲೆಕ್ಷನ್ ಲೆವೆಲ್ಗೆ ತಗೊಂಡು ಹೋಗ್ತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸರ್ ಅವರವರ ಆತ್ಮಸಾಕ್ಷಿ ಅದನ್ನು ಹೇಳುತ್ತೆ ಸರ್.
ಇವತ್ತು ನಾನು ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೂ ಪ್ರವಾಸ ಮಾಡಿದ್ದೀನಿ ಸರ್. ನಾನು ಯಾರಿಗೂ ಸಹ ಯಾವುದೇ ಮಾಂಸ, ಎಣ್ಣೆ, ದುಡ್ಡು ಎಲ್ಲೂ ಹಂಚಕ್ಕೆ ಹೋಗಿಲ್ಲ ಸರ್. ನನಗೆ ಹಂಚುವಂಥ ಶಕ್ತಿನೂ ನನಗಿಲ್ಲ ಸರ್. ನಂದೇನೇ ಇದ್ರೂ ಸರ್ ಸಾಹಿತ್ಯ ಸೇವೆ. ನಾನು ಸಾಹಿತ್ಯದ ಒಬ್ಬ ಸಾಹಿತ್ಯ ಪರಿಷತ್ತಿನ ಪರಿಚಾರಕ ಸರ್. ನಾನು ಇಲ್ಲಿ ಹೊರಟಿದ್ದಾರೆ ಸರ್. ನೀವು ಹೇಳಿದ ಸತ್ಯ ಸರ್, 100ಕ್ಕೆ 100 ಸತ್ಯ ಸರ್. ಇಲ್ಲಿ ಹಣದ ಒಂದು ದುರಹಂಕಾರದಲ್ಲಿ, ಹಣದ ಒಂದು ಮದದಲ್ಲಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರನ್ನ ಕೊಂಡ್ಕೋಬೋದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ದುರಾಲೋಚನೆಯಿಂದ ಹೊರಟಿದ್ದಾರೆ. ಅವರಿಂದ ಸಾಹಿತ್ಯ ಪರಿಷತ್ತು ಉಳಿಯುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್. ಈ ಜಿಲ್ಲೆಯ ಜನ ಯೋಚನೆ ಮಾಡಬೇಕಾಗುತ್ತೆ, ಆಜೀವ ಸದಸ್ಯರು ಯೋಚನೆ ಮಾಡಬೇಕು ಸರ್. ಈ ನಿಟ್ಟಿನಲ್ಲಿ ಎಲ್ಲವನ್ನೂ ದುಡ್ಡಿಂದಲೇ ಮಾಡೋದಾದರೆ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಒಂದು ಅಸ್ತಿತ್ವ ಏನು ಉಳಿಯುತ್ತೆ ಸರ್? ಏನು ಉಳಿಯುತ್ತೆ ಅಸ್ತಿತ್ವ? ಸಾಧ್ಯನಾ? ನಾನು ಅದಕ್ಕೆ ನಿಮಗೆ ಅಲ್ಲಮ ಪ್ರಭುನ ಒಂದು ವಚನವನ್ನು ಹೇಳಿದ್ದು. ಈಗ ಅಧಿಕಾರದಲ್ಲಿದ್ದಾರೆ, ಅಧಿಕಾರ ಅವ್ರ ಕೈಲಿದೆ. 4.5 ವರ್ಷ ಅಧಿಕಾರ ಮಾಡಿದ್ದಾರೆ. ತಾಲೂಕು ಘಟಕಗಳಲ್ಲೂ ಅವರ ಅಧ್ಯಕ್ಷರುಗಳಿದ್ದಾರೆ. ಆಯಿತು, ಮುಕ್ತವಾಗಿ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ. 5 ವರ್ಷಗಳ ಕಾಲದಲ್ಲಿ ನೀವೇನೇನು ಕಾರ್ಯಕ್ರಮಗಳು ಮಾಡಿದ್ದೀರಿ? ಒಂದು ಸ್ವಾಯತ್ತ ಸಂಸ್ಥೆಯಲ್ಲಿ, ಅನುದಾನ ಬರುವಂಥ ಸಂಸ್ಥೆಯಲ್ಲಿ ನೀವು ಎಷ್ಟು ಬದ್ಧತೆ ಇಟ್ಕೊಂಡು ಕೆಲಸಗಳನ್ನ ಮಾಡಿದಿರಿ? ಎಷ್ಟು ಜನ ಸಾಹಿತಿಗಳನ್ನು, ವಿವಿಧ ಪ್ರತಿಭೆಗಳನ್ನು ಅವ್ರುಗಳನ್ನ ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಅವಕಾಶ ಕೊಟ್ಟು ಅವರಿಗೆ ಎಲ್ಲೋ ಒಂದು ಮಾರ್ಗದರ್ಶನವನ್ನು ನೀಡಿದಿರಿ ಅನ್ನೋದನ್ನು ಹೇಳೋ ಅಂಥ ಸಾಹಿತಿಗಳು ಬರಬೇಕಲ್ಲ ಸರ್. ಎಷ್ಟು ಜನಕ್ಕೆ ಮಾಡಿದ್ದೀರಿ ನೀವು? ಅಧಿಕಾರ ನಿಮ್ಮ ಕೈಲೇ ಇದೆ, ನೀವೇ ಅಧ್ಯಕ್ಷರು. ಎಷ್ಟು ಜನ ಬರಹಗಾರರನ್ನ ಗುರುತಿಸಿದಿರಿ? ಎಷ್ಟು ಜನ ಸಾಹಿತಿಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡಿದಿರಿ? ಎಷ್ಟು ಜನ ಗಾಯಕರಿಗೆ ಅವಕಾಶ ಕೊಟ್ಟಿದ್ದೀರಿ? ಎಷ್ಟು ದತ್ತಿ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡಿದಿರಿ? ಉಪನ್ಯಾಸ ಕಾರ್ಯಕ್ರಮಗಳು ಮಾಡಿದಿರಿ? ಸಂವಾದ ಕಾರ್ಯಕ್ರಮಗಳನ್ನು ಮಾಡಿದಿರಿ? ಸಂಶೋಧಕರ ಜೊತೆ ಕುಳಿತು ಈ ಸಾಹಿತ್ಯ ಪರಿಷತ್ತಿನ ಒಂದು ಚಿಂತನೆಗಳನ್ನು ನಡೆಸಿದಿರಿ. ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಾ? ಒಂದು ದಲಿತ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಾ? ಜಾನಪದ ಸಮ್ಮೇಳನವನ್ನು ಮಾಡಿದ್ದೀರಾ? ಏನು ಮಾಡಿದಿರಿ? ಈ ಜಿಲ್ಲೆಗೆ ಏನು ಕೊಟ್ಟಿದ್ದೀರಿ ನೀವು ಸಾಹಿತ್ಯ ಪರಿಷತ್ತಿನ ಕಡೆಯಿಂದ? ಮತ್ತು ನಿಮ್ಗೆ ಅಧಿಕಾರ ಬೇಕು ಅಂದರೆ ಇದಕ್ಕೆ ನಾವೇನು ಹೇಳಬೇಕು? ಈ ಜಿಲ್ಲೆ ಜನ ಏನು ಹೇಳಬೇಕು ಸರ್? ಈಗ ಜಿಲ್ಲೆಯಲ್ಲಿ ಜನಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀರಿ ಸರ್, ಏನಂತಾರೆ? ಜನರ ನಾಡಿ ಮಿಡಿತ ಹೆಂಗಿದೆ? ಜನರ ಆಶಯಗಳೇನಿದ್ದಾವೆ? ಜನ ಏನು ಹೇಳ್ತಾರೆ ಮತದಾರರು? ನಾನು ತುಂಬ ಜನಗಳನ್ನು ಭೇಟಿ ಮಾಡಿದ್ದೀನಿ ಸರ್. ಅವ್ರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಮಾತು ಸರ್, ಸಾಹಿತ್ಯ ಪರಿಷತ್ತು ಸಾಹಿತಿಗಳಿಗೆ ಅವಕಾಶ ಕೊಡಬೇಕು. ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತಿಗಳಿಗೆ ಅವಕಾಶ ಕೊಡಬೇಕು, ಬರಹಗಾರರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಉದ್ಯಮಿಗಳಿಗೆ ಏನು ಕೆಲಸ, ಬೇರೆಯವ್ರಿಗೆ ಏನು ಕೆಲಸ? ಅಲ್ಲಿ ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ, ಅವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರು ಮಾಡ್ಬೋದು. ಅವ್ರ ಸಾಧನೆಯನ್ನು ಬೇರೆ ಕ್ಷೇತ್ರಗಳಲ್ಲಿ, ಈಗ ಒಬ್ಬ ಉದ್ಯಮಿ ಅಂದರೆ ಆ ಉದ್ಯಮಿ ಕ್ಷೇತ್ರದಲ್ಲಿಯೇ ಅವ್ರ ಸಾಧನೆಯನ್ನು ಮಾಡ್ಬೋದು. ಒಬ್ಬ ರಾಜಕಾರಣಿ ಅಂದರೆ ರಾಜಕೀಯ ಕ್ಷೇತ್ರಗಳಿದ್ದಾವೆ, ರಾಜಕೀಯ ಕ್ಷೇತ್ರಗಳು ಮಾಡ್ಬೋದು. ಅವರೆಲ್ಲ ಈ ಸಾಹಿತ್ಯ ಪರಿಷತ್ನಲ್ಲಿ ಮಾಡೋ ಅಂಥದ್ದೇನಿದೆ? ಅವ್ರದ್ದು ಸಾಹಿತ್ಯ ಪರಿಷತ್ತಿಗೆ ಎಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ? ಅವರು ಲೇಖನಗಳು ಬರೆದಿದ್ದಾರಾ? ಇಲ್ಲ ಪುಸ್ತಕಗಳು ಬರೆದಿದ್ದಾರಾ? ಇಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಪ್ರೋತ್ಸಾಹಿಸಿದಾರ? ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಯಾವ ಉದ್ದೇಶ ಇಟ್ಕೊಂಡು, ಯಾವ ದೃಷ್ಟಿ ಇಟ್ಕೊಂಡು ಈ ಸಾಹಿತ್ಯ ಪರಿಷತ್ತಿಗೆ ಬರೋ ಅಂಥದ್ದೇನಿದೆ? ಅವ್ರ ಉದ್ದೇಶ ತಿಳಿಸ್ಬೇಕಲ್ಲ. ನಾವು ಬದಲಾವಣೆ ಮಾಡ್ತೀವಿ, ಚಿಂತಕರ ಚಾವಡಿ. ಆಯ್ತ್ರಪ್ಪ, ಸಾಹಿತ್ಯ ಪರಿಷತ್ತು ನಿಮ್ಮದೇ ಅಲ್ವಾ? ನೀವೆಷ್ಟು ಚಿಂತಕರ ಕರ್ಷಿ ಚಾವಡಿ ಕಾರ್ಯಕ್ರಮ ಮಾಡಿದಿರಿ? ಎಷ್ಟು ಜನ ಮಾಡಿದಿರಿ ನೀವು? ಮಾಂಸದ ಮುಂದೆ ಬಿಡ್ಕೊಂಡು ನೀವು ಚುನಾವಣೆ ಮಾಡಕ್ಕೆ ಹೋಗ್ತಿರಲ್ಲ, ಸಾಹಿತ್ಯ ಪರಿಷತ್ತು ಉಳಿಯುತ್ತಾ? ಸಾಹಿತ್ಯ ಪರಿಷತ್ತನ್ನು ಮಲಿನ ಮಾಡಬೇಕು ಅಂತಲೇ ಬರ್ತಾ ಇದ್ದೀರಾ, ಇಲ್ಲ ಅದನ್ನು ಸ್ವಚ್ಛ ಮಾಡಬೇಕು ಅಂತ ಬರ್ತಾ ಇದ್ದೀರಾ? ಅದು ಜನಗಳಿಗೆ ತಿಳಿಸ್ಬೇಕಲ್ಲ ಸರ್. ನಾನು ಸದಾ ಸಿದ್ಧ ಇದ್ದೀನಿ ಸರ್, ನಾನು ಸದಾ ಸಿದ್ಧ ಇದ್ದೀನಿ. ಯಾವುದೇ ಚರ್ಚೆ ಕರೆದು ಬರ್ತೀನಿ, ಮುಕ್ತವಾಗಿ ಚರ್ಚೆ ಆಗಲಿ ಬೇಕಾರೆ ಸರ್. ನನ್ನ ಉದ್ದೇಶಗಳನ್ನು ಹೇಳ್ತೀನಿ ಸರ್, ನನ್ನ ಪ್ರಣಾಳಿಕೆಗಳನ್ನು ಅಂದ್ಬಿಡ್ತೀನಿ. ನಾನು ಸಾಹಿತ್ಯಕ್ಕೋಸ್ಕರ ನನ್ನ ಜೀವನನ ಮುಡುಪಾಗಿಟ್ಟಿದ್ದೀನಿ ಸರ್. ನನ್ನ ಉದ್ದೇಶ, ಗುರಿ, ಧ್ಯೇಯ, ಬದ್ಧತೆ
ನನ್ನ ಎಲ್ಲವೂ ಸಹ ಸಾಹಿತ್ಯಕ್ಕೆ ತೊಡಗಿಸ್ಕೊಂಡಿರೋದು. ನನಗೆ ಯಾವುದೇ ಬೇರೆ ಕ್ಷೇತ್ರ ಇಲ್ಲ ಸರ್. ನಾನು ಸ್ವಚ್ಛಾರಿತ್ರ ಉಳ್ಳವನು, ಸ್ವಚ್ಛಾರಿತ್ರ ಉಳ್ಳವನು ಸರ್. ನನಗೊಬ್ಬಳೇ ಹೆಂಡ್ತಿ ಇರೋದು. ನನಗೆ ಒಂದೇ ಭಾಷೆ, ನನಗೆ ಕನ್ನಡ ಭಾಷೆ ಒಂದೇ ಇರೋದು ಸರ್. ನನಗೆ ಬೇರೆ ಯಾವುದೋ ಬಿಸ್ನೆಸ್ ಇಲ್ಲ. ನಾನು ಶಾಲೆಗೆ ಹೋಗ್ಬೇಕು, ನಾನು ಸಾಹಿತ್ಯ ಕೃಷಿ ಮಾಡಬೇಕು, ಇಷ್ಟು ಬಿಟ್ಟರೆ ನನಗೆ ಇನ್ಯಾವುದೂ ಇಲ್ಲ ಸರ್. ಎಸ್, ಕೊನೆಯದಾಗಿ ಸರ್, ನಮ್ಮ ವೀಕ್ಷಕರಿಗೆ, ಸಾಹಿತ್ಯ ಅಭಿಮಾನಿಗಳು ಅಂಡ್ ಸಾಹಿತ್ಯ ಪರಿಷತ್ನ ಮತದಾರರು ಕೂಡ ಇದು ನೋಡ್ತಾ ಇರ್ತಾರೆ, ಏನ್ ಕನ್ವೆ ಮಾಡಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನು ನನ್ನ ಜಿಲ್ಲೆಯ ಆಜೀವ ಸದಸ್ಯರಿನಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಸರ್. ಇಲ್ಲಿವರೆಗೆ ಸಾಹಿತ್ಯ ಪರಿಷತ್ತು, ಆ ಪರಿಷತ್ತಿನ ಸ್ಥಿತಿಗತಿಗಳು ಏನಾಗಿದ್ದೇವೆ ಅಂತ ಎಲ್ಲರಿಗೂ ಗೊತ್ತು ಸರ್. ಆದರೆ ನಾನು ತಮ್ಮಲ್ಲಿ ಶಿಕ್ಷಕರಿನಲ್ಲಿ ಕೇಳ್ಕೊಳ್ಳೋದು, ಹಾಗೆ ಆಜೀವ ಸದಸ್ಯರಲ್ಲಿ ಕೇಳ್ಕೊಳ್ಳೋ ಅಂಥದ್ದು, ನನಗೆ ಒಂದು ಸಲ ಬೆಂಬಲಿಸಿದರೆ, ನನಗೆ ಒಂದು ಸಲ ಸಹಕಾರ ಕೊಟ್ಟರೆ, ಇಡೀ ರಾಜ್ಯವೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಡೆ ತಿರುಗಿ ನೋಡೋ ಅಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ. ನಾನು ಯಾವುದೇ ರಿಯಲ್ ಎಸ್ಟೇಟ್ ಉದ್ಯಮಿ ಅಲ್ಲ. ನಾನು ಯಾವುದೇ ಚಿನ್ನದ ಅಂಗಡಿ, ಬೆಳ್ಳಿ ಅಂಗಡಿ, ಈ ಮಾರ್ವಾಡಿಗಳ ಗಿರಾಕಿ ನಾನು ಮಧ್ಯವರ್ತಿ ಅಲ್ಲ. ನಾನು ಅಪ್ಪಟ ಒಬ್ಬ ಬರಹಗಾರ, ಸಾಹಿತಿ. ಹಾಗಾಗಿ ನಾನು ನಿರಂತರವಾಗಿ ಈ ಜಿಲ್ಲೆಯಲ್ಲಿರೋ ಅಂಥ ಎಷ್ಟೋ ಜನ ಎಲೆಮರೆಕಾಯಿಯಾಗಿ ಅವರ ಪ್ರತಿಭೆಗಳನ್ನು ಆ ಎಲೆಮರೆಕಾಯಿಯಾಗಿಯೇ ಅವ್ರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರನ್ನ ಈ ವೇದಿಕೆಗೆ ತಂದು ಅವರಲ್ಲಿರೋ ಅಂಥ ಪ್ರತಿಭೆ ಈ ಎಲ್ಲ ಸಾಹಿತಿಗಳಿಗೆ ಅನಾವರಣ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ವಿವಿಧ ಕ್ಷೇತ್ರಗಳಲ್ಲಿ ದುಡಿದಿರೋ ಅಂಥ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತೀನಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳಲ್ಲೂ ಸಹ ಸಾಹಿತ್ಯ ಪರಿಷತ್ತಿನ ಒಂದು ಚಟುವಟಿಕೆಗಳು ಕ್ರಿಯಾಶೀಲವಾಗಿ ನಡೆಯೋ ಹಾಗೆ ಮಾಡುವಂಥ ಒಂದು ಬದ್ಧತೆಯನ್ನು ನಾನು ಇಟ್ಕೊಂಡಿದ್ದೀನಿ. ನಾನು ಸಹ ಸಾಹಿತ್ಯದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರೋದ್ರಿಂದ ನನಗೆ ಅದು ಕಷ್ಟ ಅನಿಸಲ್ಲ. ನನಗೆ ಯಾರೇ ಸಹಾಯ ಇಲ್ಲದೇ ಇಲ್ಲಿವರೆಗೆ ನೂರಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ನಮ್ಮ ಹಾಸನ ಜಿಲ್ಲೆಯ ಸರ್, ಇಲ್ಲಿ ತುಂಬ ಪ್ರಬುದ್ಧರು ಇದ್ದಾರೆ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬ ಪ್ರಬುದ್ಧರಿದ್ದಾರೆ, ಪತ್ರಕರ್ತರಿದ್ದಾರೆ, ಶಿಕ್ಷಕರಿದ್ದಾರೆ, ಹಾಗೆ ಆಜೀವ ಸದಸ್ಯರಿದ್ದಾರೆ. ನನ್ನ ಜಿಲ್ಲೆಯ ಜನ, ಪತ್ರಕರ್ತರು, ಶಿಕ್ಷಕರು, ಹಾಗೆ ಆಜೀವ ಸದಸ್ಯರು ಎಲ್ಲರಿಗೂ ನಾನು ಮನವಿ ಮಾಡಿ ಕೈ ಮುಗಿದು ಕೇಳ್ಕೊತೀನಿ, ನನಗೊಂದು ಅವಕಾಶವನ್ನು ಕೊಡಿ. ಜಿಲ್ಲೆಯಾದ್ಯಂತ ಒಳ್ಳೆಯ ಅಭಿಪ್ರಾಯವನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಇವನಿಗೆ ಯಾವುದೇ ಅಧಿಕಾರ ಇಲ್ದಾನೆ ಇಷ್ಟೊಂದೆಲ್ಲ ಕೆಲಸಗಳನ್ನು ಮಾಡಿದ್ದಾನೆ, ಒಂದು ಸಲ ಅವಕಾಶ ಕೊಡಬೇಕು ಅಂತ ನಾನು ಹೋದ ಕಡೆಯೆಲ್ಲ ನಮ್ಮ ಆಜೀವ ಸದಸ್ಯರು, ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಮಾತನಾಡ್ತಾ ಇದ್ದಾರೆ. ನನಗೆ ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೆ ಬೆಂಬಲ ಇದೆ. ಈ ಜಿಲ್ಲೆಯಲ್ಲಿ ನಾನು ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅಂತ ನನಗೆ ನನ್ನದೇ ಆದಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀನಿ. ತಾವು ದಯಮಾಡಿ ಈ ಜಿಲ್ಲೆಯ ಜನ ನನಗೆ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಸ್, ಇದಿಷ್ಟು ಸುಂದರೇಶ್ ಡಿ ಉಡುವಾರಿ ಅವ್ರು ಹೇಳ್ತಕ್ಕಂಥ ಮಾತು. ಸಾಹಿತ್ಯ ಪರಿಷತ್ ಎಲ್ಲೋ ಒಂದು ಕಡೆ ನಿಂತ ನೀರಾದ ಸಂದರ್ಭದಲ್ಲಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಬರಹಗಾರರ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ, ಒಂದು ವೇದಿಕೆ ಸೈಲೆಂಟ್ ಆಗಿದೆ ಅಂದಾಗ ಪಕ್ಕದಲ್ಲಿ ಇನ್ನೊಂದು ವೇದಿಕೆ ಹಾಕಿಬಿಟ್ಟು ಕುಣಿಯದಂಗೆ ಅನ್ನೋದನ್ನ ಆಲ್ರೆಡಿ ತೋರಿಸಿದ್ದೀವಿ. ಈಗ ಆಲ್ರೆಡಿ ಏನೇನ್ ಕೆಲಸ ಮಾಡಬೇಕು, ಏನೇನ್ ಮಾಡಬಹುದು ಅನ್ನೋದನ್ನ ಅಧಿಕಾರ ಇಲ್ಲದೆಯೇ ಮಾಡಿದ್ದೀವಿ. ಇನ್ನೇನಾದ್ರೂ ಅಧಿಕಾರ ಕೊಟ್ರೆ ಇದಕ್ಕಿಂತ ಜಾಸ್ತಿ ಮಾಡೋಷ್ಟು ಅವಕಾಶ ನಮಗೆ ಸಿಗುತ್ತೆ. ಹಾಗಾಗಿ ನನ್ಗೊಂದು ಅವಕಾಶ ಕೊಡಿ ಅಂತ ವ್ಯಾಲ್ಯೂಯಬಲ್ ಕ್ಲೈಮ್ ಮಾಡ್ತಾ ಇದ್ದಾರೆ ಸುಂದರೇಶ್ ಅವರು. ಸಾಹಿತ್ಯ ಪರಿಷತ್ ಚುನಾವಣೆ ಬಹಳಷ್ಟು ದಿವಸಗಳೇನು ಇಲ್ಲ, ನನ್ನ ಪ್ರಕಾರ ಇದು 5-6 ತಿಂಗಳೇನು ಟೂ ಲಾಂಗ್ ಅಲ್ಲ. ನನ್ನ ಪ್ರಕಾರ ಈ ಚರ್ಚೆ ಈಗಲೇ ಪ್ರಾರಂಭ ಆಗಬೇಕು. ಯಾರನ್ನಾದ್ರೂ ಆಯ್ಕೆ ಮಾಡಿ ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಎಲ್ಲಾ ಆಕಾಂಕ್ಷಿಗಳನ್ನ ಕರ್ಕೊಂಡ್ ಬರ್ತಾ ಇದ್ದೀವಿ. ಅವರ ಮನದಾಳದ ಮಾತುಗಳನ್ನ ತೆರೆದಿಡ್ತಾ ಇದ್ದಾರೆ. ಇದು ಆಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸದ್ಯದ ಕಡೆ ನಮ್ಮ ನಡೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.